ನಾನಿವತ್ತು ತೋಟದಲ್ಲಿ ಕೆಲಸ ಮಾಡೋದಕ್ಕೆ ಸೆಕೆಂಡ್ ಇಯರ್ ಕಿತ್ಕೊಂಬಂದ್ಬಿಡ್ತು. ಬೆಳಿಗ್ಗೆ 7 ಗಂಟೆಗೆ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಹೋದೆ. ಅಲ್ಲಿ ನಮ್ಮ ನಾಯಿನ ಮಾತಾಡಿದ್ರೆ ಅದು ಈ ಥರ ಅನ್ನೋದ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಬೆಳಗ್ಗೆ ಬೇಗನೆ ಹೋಗ್ಬೇಕಾಗಿತ್ತು. ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ತೋಟದಲ್ಲಿ ಪೇಪರ್ ಹಾಕಬೇಕಾಗಿತ್ತು ಬೆಡ್ಗೆ. ಅದಕ್ಕೆ ನಾನು ನಮ್ಮ ಅವ್ವ ಇಬ್ಬರು ಸೇರಿಕೊಂಡು ಬೇಗ ತೋಟದ ಹತ್ರ ಹೋದ್ವಿ. ಬೆಡ್ ಹಾಕೋಕ್ಕೆ ಬೇಸಾಯನೆಲ್ಲ ಒಂದು ಕಡೆ ಹಾಕ್ಕೊಬೇಕಾಗಿತ್ತು. ಟಾರ್ಪಲ್ ಮೇಲೆ ಹಾಕಿ ಅದನ್ನೆಲ್ಲ ಒಂದು ಕಡೆ ಕಲಿಸ್ಕೊಂಡು ನಾವು ಬೆಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ ಗೈಸ್. ನಾವು ಬೆಡ್ ಹಾಕೋಕ್ಕೆ ಮುಂಚೆ ಈ ಥರ ಇತ್ತು ಭೂಮಿ. ನಾವು ಬೇಸಾಯ ಎಲ್ಲ ಹಾಕಿ ಬೆಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಈ ಥರ ಆಯಿತು ನೋಡಿ. अच्छा ठीक है. ಡೈಲಿ ನಾನು ಬುಕ್ಕು ಪೆನ್ನು ಹಿಡಿಯೋನು ಇವತ್ತು ಸನ್ಕೆ ಹಿಡ್ಕೊಂಡು ಬೆಡ್ ಹಾಕ್ತಾ ಇದ್ರೆ ದೇವರೇ ಕಾಣಿಸ್ಬಿಟ್ರು. ಯಾವ ಥರ ಸೆಕೆಂಡ್ ಇಯರ್ ಬರ್ತೈತೆ ಅಂತ ನೋಡಿ. ದೇವರೇ ಕಾಣಿಸ್ಬಿಟ್ರು ಗೈಸ್. ಯಾವುದೇ ಕೆಲಸನ ನಾವು ಪರಿಶ್ರಮದಿಂದ ಮಾಡಿದಾಗ ಅದಕ್ಕೆ ತಕ್ಕಂತೆ ಫಲ ಸಿಕ್ಕಾಗ ನಮಗೆ ಎಷ್ಟು ಖುಷಿಯಾಗುತ್ತೋ, ನಮಗಿವತ್ತು ಈ ಫಲ ಸಿಕ್ತು ನೋಡಿ. ಈ ಥರ ಬಂತು ನಾವು ಹಾಕಿರೋ ಬೆಡ್ಡು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.